ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತೇನು ಮಾಡ್ತೀನಿ ಗೊತ್ತಿಲ್ಲ. ಆ್ಯಸ್ ಯೂಶುವಲ್ ಕೂಡ್ಲು ಗೇಟ್ ಸೈಡ್ ಹೋಗೋದು ನಾನು ಡೈಲಿ ಮಾಡೋ ಕೆಲಸ ಇದೆ. ಇವತ್ತು ಮಾಡ್ತಿರೋದು ಅದೇ. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲೂ ಹೋಗ್ಬಿಡ್ತೀನಿ. ಸುಮ್ಮನೆ ರಿಟರ್ನ್ ಹೋಗೋಣ, ಇದು ವೇಸ್ಟ್ ಆಫ್ ಟೈಮ್ ಅಷ್ಟೇ. ಇವತ್ತಿನ ಕಾನ್ಸೆಪ್ಟ್ ಏನಂದರೆ, ನಾನೊಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ. ಆ ಟ್ರಿಪ್ ಪ್ಲ್ಯಾನ್ ಬಗ್ಗೆ ನಿಮ್ಮ ಹತ್ರ ಒಂದು ಒಪಿನಿಯನ್ ಕೇಳ್ಕೊಳ್ಳೋದು, ಮತ್ತು ನಾನೇನು ಅದ್ರ ಬಗ್ಗೆ ಅಂದ್ಕೊಂಡಿದ್ದೀನಿ ಅಂತ ತಿಳಿಸೋದೇ ಆಗಿರುತ್ತೆ. ಒಟ್ಟಾರೆಯಾಗಿ ಪ್ಲ್ಯಾನು ಕ್ಯಾನ್ಸಲ್ ಆಗದೆ ಇದ್ದರೆ ಸಾಕು. ಎಷ್ಟೋ ಈ ಥರ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡಿರೋನೇ ನಾನು. ಒಂದು ಸಲ ಇದೊಂದು ಸಕ್ಸಸ್ ಆಗಲಿ ಅನ್ಕೋತೀನಿ ಅಷ್ಟೇ. ನಾನು ಹೋಗಿ ಬರಬೇಕಷ್ಟೇ. ಇದು ವೀಡಿಯೋಗಂತಲೇ ಮಾಡೋದಲ್ಲ, ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ಗೆ ಅಂತಲೇ ನಾನು ಮಾಡ್ತಾ ಇರೋದು. ಯಾವುದೇ ಇನ್ಸ್ಟಾಗ್ರಾಮ್ಗೆ ವೀಡಿಯೋ ಮಾಡೋದಕ್ಕಾಗಿ, ಸೋಷಿಯಲ್ ಮೀಡಿಯಾದಕ್ಕಾಗಿ ಅಂತಲೂ ಮಾಡ್ತಾಯಿಲ್ಲ. ಮೇಯ್ನ್ ಇಂಟೆನ್ಷನ್ ಇರೋದೇ ಒಂದು ಮೆಮೊರಿ ಇರಬೇಕಷ್ಟೇ. ಈ ಏಜ್ ಬಿಟ್ಟರೆ ಮತ್ತೆ ಹೆವಿ ಕಷ್ಟ ಆಗುತ್ತೆ ಅಂತ ಇದನ್ನು ಮಾಡ್ತಾ ಇರೋದು ಈ ಟ್ರಿಪ್ಪು. ಇನ್ನು ಟ್ರಾನ್ಸ್ಪೋರ್ಟ್ ಏನದರಲ್ಲಿ ಮಾಡೋದು, ಯಾವುದ್ರಲ್ಲಿ ಮಾಡೋದು ಅಂದರೆ ಒಂದೋ ಅಲ್ಲ, ಮೇಯ್ನಾಗಿ ಮಾಡೋದೇ ಬಸ್ ಬಿಟ್ಟರೆ ಹಿಚ್-ಹೈಕಿಂಗು ಜೊತೆಯಲ್ಲಿ ಮಾಡೋಣ ಅಂತಿದ್ದೀನಿ. ಹಿಚ್-ಹೈಕಿಂಗ್ ವಿತ್ ಬಸ್ಸು. ಕೇರಳ ಆದರೂ ಬಸ್ಸೇ, ತಮಿಳ್ನಾಡಾದರೂ ಬಸ್ಸೇ. ಟ್ರಿಪ್ ಪ್ಲ್ಯಾನ್ ಆ್ಯಕ್ಚುಲಿ ನಾನು ನೆಕ್ಸ್ಟ್ ಮಂತಲ್ಲೇ ಮಾಡಬೇಕು ಅಂತಿರೋದು. ಅಂದರೆ ಈ ಮಂತಲ್ಲಿ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಮಂತಲ್ಲೇ ಟ್ರಿಪ್ ಹೋಗ್ಬೇಕಂತಿದ್ದೀನಿ. ಎಷ್ಟು ಖರ್ಚಾಗುತ್ತೆ ಅದೆಲ್ಲ ನಾನು ಕ್ಯಾಲ್ಕುಲೇಷನ್ ಏನು ಮಾಡಿಲ್ಲ, ಏನು ಗೊತ್ತಿಲ್ಲ. ಒಂದು 10 to 15 ಡೇಸ್ ಅಂತ ಅಷ್ಟೇ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಏನೂ ಇಲ್ಲ. ಅದು ಬಿಟ್ಟು ಆಲ್ ಇಂಡಿಯಾ ಟ್ರಿಪ್ ಮಾಡಬೇಕು ಆಸೆ ಇದೆ. ಬಟ್ ಸದ್ಯಕ್ಕೆ ಇದೆರಡು ಹೋಗಿ ಟ್ರೈ ಮಾಡೋಣ, ಹೆಂಗೆ ಟ್ರಿಪ್ಪು ಇಷ್ಟ ಆಗುತ್ತಾ, ಜೊತೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಏನಾದ್ರು ಸಪೋರ್ಟ್ ಮಾಡ್ತಾರೆ ಅನ್ನೋದೇ. 15 to 20 ಡೇಸ್, 20 ಡೇಸಲ್ಲಿ ಹೋಗಲ್ಲ, ಮ್ಯಾಕ್ಸ್ 10 to 15 ಡೇಸ್ ನೋಡೋಣ. ಅದಾಗಿ ಅದರಲ್ಲಿ ಏನಾದರೂ ಆದರೆ ಓಕೆ. ಆ ಟ್ರಿಪ್ಪು ಜಾಸ್ತಿ ತುಂಬ ಎಕ್ಸ್ಪೀರಿಯೆನ್ಸ್ ಸ್ವಲ್ಪ ಡಿಫ್ರೆಂಟ್ ಹೋಗಬೇಕು. ಸುಮ್ಮನೆ ಓದೆ ಅದು ಇದನ್ನು ತೋರಿಸೋದಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ರೆ ನಿಮಗೂ ಇಂಟ್ರೆಸ್ಟ್ ಆಗುತ್ತೆ. ಟ್ರಿಪ್ಪಲ್ಲೂ ಡಿಫ್ರೆಂಟ್ ಐಡಿಯಾಸ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ, ನನಗೆ ಗೊತ್ತಿಲ್ಲ, ಆದರೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಕೇರಳ ಟ್ರಿಪ್ ಹೋದ್ರೂ ಓಕೆ, ತಮಿಳ್ನಾಡು ಹೋದರೂ ಓಕೆ. ನನಗೆ ಜಾಸ್ತಿ ಮೈಂಡು ಆ್ಯಕ್ಚುಲಿ ಕೇರಳ ಹೋಗ್ಬೇಕಂತಲೇ ಇದೆ. ತಮಿಳ್ನಾಡಿಗೆ ಚೇಂಜ್ ಆಗುತ್ತಾ ಗೊತ್ತಿಲ್ಲ. ಎರಡು 50-50 ಅಂತಲೂ ಹೇಳ್ಬೋದು, ಇಲ್ಲ ಕೇರಳ 60 ತಮಿಳ್ನಾಡು 40 ಅಂತಲೂ ಹೇಳ್ಬೋದು. ಅದು ಬಿಟ್ಟರೆ ಕನ್ಯಾಕುಮಾರಿ ಟು ಕಾಶ್ಮೀರ ಟ್ರಿಪ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೆ. ಬಟ್ ಅದು ಜಾಸ್ತಿ ಟ್ರೈನೇ ಆಗಿಬಿಡುತ್ತೆ ಅಂತ ನನಗೊಂದು ಅನಿಸುತ್ತೆ. ನನಗೆ ಅನಿಸ್ತಿದೆ ಆ ಥರ. ಅಂದರೆ 3 ಡೇಸ್ ಏನೋ ಬರುತ್ತೆ ಅದು ಟ್ರೈನು, ಅದರಲ್ಲೇ ಇರಬೇಕು. ಅದು ಮಾಡಬೇಕು. ಬಟ್ ಇವಾಗಂದು ಮಾಡೋಲ್ಲ ಸದ್ಯಕ್ಕೆ. ನೋಡೋಣ ಫ್ಯೂಚರಲ್ಲಿ ಯಾವುದೋ ಅದು ಟ್ರೈ ಮಾಡೋಣ. ಸದ್ಯಕ್ಕೆ ನಾನು ಅಂದ್ಕೊಂಡಿರೋದು ತಮಿಳ್ನಾಡು ಟ್ರಿಪ್ ಇಲ್ಲ ಕೇರಳ ಟ್ರಿಪ್ಪು. ಒಂದು 10 to 15 ಡೇಸು ಪ್ರಾಪರಾಗಿ ಹೆಂಗಿದೆ ಫುಡ್ಡು, ಕಲ್ಚರು, ಕೆಲವೊಂದು ಪ್ಲೇಸಸ್ಸು ಎಲ್ಲ ನೋಡ್ಕೊಂಡು ಬರೋದೇ ನನ್ನ ಪ್ಲ್ಯಾನು. ನನಗನ್ಸುತ್ತೆ ತಮಿಳ್ನಾಡು ಸೈಡ್ ಆ್ಯಕ್ಚುಲಿ ಟೆಂಪಲ್ಸ್ ಸ್ವಲ್ಪ ಜಾಸ್ತಿ ಇದೆ. ಟೆಂಪಲ್ಸು ನನ್ನ ಪ್ರಕಾರ ನನಗೂ ಐಡಿಯಾ, ತಮಿಳ್ನಾಡು ಬಗ್ಗೆ ಕಂಪ್ಲೀಟ್ ಐಡಿಯಾನೇ ಇಲ್ಲ. ಅದು ಬಸ್ಸಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿರೋದು. ಅಲ್ಲಿ ದುಡ್ಡು ಕಮ್ಮಿ ಆಗುತ್ತೆ ಅಂತಲ್ಲ. ಅದು ಬಿಟ್ಟರೆ ಇನ್ನು ಆಪ್ಷನ್ ಯಾವುದು ಅಷ್ಟಿಲ್ಲ. ಟ್ರೈನ್ ಇದೆ. ಟ್ರೈನ್ ನನಗಷ್ಟು ಇಂಟ್ರೆಸ್ಟ್ ಆಗಲ್ಲ. ಇನ್ನು ಫ್ಲೈಟ್ ಅದೆಲ್ಲ ನಾನು ಅಷ್ಟು ಗೊತ್ತೂ ಇಲ್ಲ ಬಿಡಿ. ಅಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗೋಕ್ಕೆ ಇಷ್ಟನೂ ಇಲ್ಲ ಬಿಡಿ. ಸೂಪರ್. ಈ ಸಮ್ಮರಲ್ಲಿ ಹೋದರೆ ಹೆಂಗಿರ್ಬೋದಲ್ಲ, ಇಲ್ಲೇ ತಡೆಯೋಕ್ಕಾಗ್ತಿಲ್ಲ ಇನ್ನು. ಅದೆಲ್ಲ ಪೀಕ್ ಸಿಟಿ ತಮಿಳ್ನಾಡು. ಆ್ಯಕ್ಚುಲಿ ನನ್ನ ಪ್ರಕಾರ ಸಮ್ಮರಲ್ಲಿ ಹೆವಿ ಸೆಕೆ ಇರುವಂಥ ಜಾಗನೇ. ಎಷ್ಟು 20. ಹಂಗಂತ ಸುಮ್ಮನೆ ಏನು ಮಾಡೋಕ್ಕಾಗಲ್ಲ. ಎಕ್ಸ್ಪೆಕ್ಟೇಷನು ಇದೆ ಒಂದೊಂದು ಸೈಡಲ್ಲಿ. ಸೋಷಿಯಲ್ ಮೀಡ್ಯಾದಲ್ಲೂ ಬೇಕು. ರೀಲ್ಸು ಮಾಡ್ತೀನಿ, ಬ್ಲಾಗು ಮಾಡ್ತೀನಿ, ಎರಡೂ ಬರುತ್ತೆ. ರೀಲ್ಸು ನೋಡೋಣ, ಸ್ವಲ್ಪ ಚೆನ್ನಾಗಿ ಓಡಬೇಕು, ಅದೇ ಮೇಯ್ನ್ ಇಂಟೆನ್ಷನ್. ಬ್ಲಾಗ್ ಜೊತೆಗೆ ನನಗೂ ಗೊತ್ತಿಲ್ಲ ಯೂಟ್ಯೂಬ್ ಏನಾಗುತ್ತೆ ಅಂತ. ರೀಲ್ಸ್ ಚೆನ್ನಾಗಿ ಓಡಲಪ್ಪ. ಟ್ರಿಪ್ ಹೋಗೋಕ್ಕಂತೂ ಮುಂಚೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕು. ನನ್ನ ಹತ್ರ ಆ ಟ್ರಿಪ್ ಒಂದು ಟ್ರೆಕ್ಕಿಂಗ್ ಬ್ಯಾಗ್ಸು ಸ್ವಲ್ಪ ಬೇಕು, ಬಟ್ಟೆ ಎಲ್ಲ ಕ್ಯಾರಿ ಮಾಡೋದಕ್ಕೆ ಬ್ಯಾಗ್. ಅದು ಬಿಟ್ಟರೆ ಜಾಸ್ತಿ ಏನು ನಾನು ತಗೊಂಡೋಗಲ್ಲ. ಒಂದು 5 ಜೊತೆ ತೊಗೊಂಡೋಗ್ತೀನಿ ಅಷ್ಟೇ. ಅದನ್ನೇ ಒಂದು ಒಗ್ದ್ಬಿಟ್ಟು ರಿಪೀಟಾಗಿ ಹಾಕೋತೀನಿ ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಎಲ್ಲ ತೊಗೊಂಡೋಗಲ್ಲ. ಶೂ ಅಷ್ಟೇ ಒಂದೇ ಒಂದು ಸಾಕು ಅಂತಲೂ ಅಂದ್ಕೊಂಡಿದ್ದೀನಿ. ಏನಾದರೂ ಅದಕ್ಕಾದರೆ ಅಲ್ಲೊಂದು ತಗೊಬಿಡ್ತೀನಿ ಅಷ್ಟೇ. ಆ ಥರ ಮಾಡ್ತೀನಿ. ಇಲ್ಲಿಂದನೇ ಎಲ್ಲ ತೊಗೊಂಡು ಹೋಗಲ್ಲ. ಇನ್ನು ಕ್ಯಾಮ್ರಾ ವಿಚಾರ ಬಂದರೂ ಅಷ್ಟೇ, ಗೋಪ್ರೋ ಒಂದು ತಗೊಂಡೋಗ್ತೀನಿ. ಗೋಪ್ರೋ ಬಿಟ್ಟು ನನ್ನ ಫೋನಲ್ಲಿ ಎಡಿಟಿಂಗು ಗೋಪ್ರೋದಲ್ಲೇ ಶೂಟ್ ಮಾಡೋದು. ಫೋನು ಸ್ಟೋರೇಜ್ ಅಂತೂ ಇಲ್ಲ, ಏನಾಗುತ್ತೋ ಗೊತ್ತಿಲ್ಲ, ಇಲ್ಲಿ ಕೈ ಕೊಡುತ್ತೆ ಗೊತ್ತಿಲ್ಲ. ಆ ಟ್ರಿಪ್ ಹೋಗಿ ಬರೋವರೆಗಾದರೂ ಇರಲಪ್ಪ ಅಂದ್ಕೊಳ್ಬಿಟ್ಟಿದ್ದೀನಿ ನಾನು. ಅಂದರೆ ಸ್ಟೋರೇಜ್ದೇ ಹೆವಿ ತೊಂದರೆ. ಸ್ಟೋರೇಜ್ ಫುಲ್ ಆಗಿಬಿಟ್ರೆ ಮತ್ತು ಅದು ವರ್ಕೇ ಆಗಲ್ಲ, ಹ್ಯಾಂಗು ಎಲ್ಲ ಆಗಿಬಿಡುತ್ತೆ. ಯಾವುದೆಲ್ಲ ಶೂಟ್ ಮಾಡಿದ್ದೀನಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟೆ ಹೋಗ್ಬೇಕು.
ಮಾಡಿಬಿಡ್ತೀನಿ ಬ್ರೋ. ಹೈಯೆಸ್ಟ್ ಸ್ಟೋರೇಜ್ ಇರೋದು ಆ್ಯಕ್ಚುಲಿ ಫ್ರೀ ಫೈರು. ಇದುವರೆಗೂ ನಾನು ಇನ್ಸ್ಟಾಲ್ ಮಾಡಿರೋ ದಿನದಿಂದ ಇವತ್ತುವರೆಗೂ ಅದನ್ನ ಡಿಲೀಟೇ ಮಾಡಿಲ್ಲ. ಅದು ಒಂದ್ಸಲ ಡಿಲೀಟ್ ಮಾಡೋಕ್ಕೆ ಮನಸ್ಸಿಲ್ಲ ಗುರು. ಅದು ಡಿಲೀಟ್ ಮಾಡಬೇಕೆ ಹೆಂಗೆ ಗೊತ್ತಿಲ್ಲ. ಬಟ್ ಇರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಅದೊಂದು ಇಟ್ಕೊಂಡಿರ್ತೀನಿ. ಅಂತ ಕಷ್ಟ ಬಂದುಬಿಟ್ರೆ ಅಲ್ಲಿ ಹೋಗಿ ಡಿಲೀಟ್ ಮಾಡಿಬಿಡ್ತೀನಿ. ಇನ್ನೇನು ಮಾಡೋದು. ಸ್ಟೋರೇಜ್ದೇ ಮೇಯ್ನ್ ಇಶ್ಯೂ. ಅದು ಫೋನಲ್ಲಿ ಅಂಥ ಇಶ್ಯೂ ಇಲ್ಲ. ಬಟ್ ಸೈಡಲ್ಲಿ ಸ್ವಲ್ಪ ಇದು ಹೋಗಿದೆ. ಏನು ಹೇಳೋದು, ಅದಕ್ಕೆ ಡಿಸ್ಪ್ಲೇಸ್ ಲೈಟಾಗಿ ಹೋಗಿದೆ. ಅದು ಒಂದ್ಸಲ ಸ್ಟಾರ್ಟಿಂಗ್ ನಾನು ಆ್ಯಕ್ಚುಲಿ 365 ಡೇಸ್ ಚಾಲೆಂಜಲ್ಲಿ ಸ್ಟಾರ್ಟ್ ಮಾಡಿದೆ. ಫಸ್ಟ್ ದಿನವೇ ಆ್ಯಕ್ಚುಲಿ ಮೊಬೈಲ್ ಬಿದ್ದೋಗಿತ್ತು. ಅವತ್ತು ಲೈಟಾಗಿ ಬಂದಿರೋದು, ಏನು ಅಷ್ಟು ಪ್ರಾಬ್ಲಮ್ ಇಲ್ಲ. ಅದು ಗೊತ್ತೂ ಆಗಲ್ಲ, ಕಣ್ಣಿಗೂ ಕಾಣಲ್ಲ. ಅದು ನಾನು ಡೈಲಿ ಯೂಸ್ ಮಾಡೋದ್ರಿಂದ ನನಗೆ ಕಾಣುತ್ತಷ್ಟೇ. ನಮ್ಮ ಪಿ ಜಿ ಗತೆ ನೋಡಿ, ಇಲ್ಲೂ ಅಷ್ಟೇ ಸಿಲಿಂಡ್ರ್ ಇಲ್ಲ, ಖಾಲಿಯಾಗಿ. ಸೌದೆಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಇದರಲ್ಲಿ ಇವಾಗ ಅಡುಗೆ ಮಾಡ್ತಾರೆ. ಅದು ಬಿಟ್ಟರೆ ಸೌದೆ ನೋಡಿ, ಇದು ನೋಡಿ, ಇದು ಒಲೆ. ಇಲ್ಲಿ ನೋಡಿ ಸೌದೆ ಹೆಂಗೆ ಎಣ್ಣೆ ಫುಲ್ ಮಾಡಿರೋದವರು. ಗ್ಯಾಸ್ ಇಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನಮ್ಮ ಮನೆ ಕತೆ ನನಗೂ ಗೊತ್ತಿಲ್ಲ. ನಾನು ಫೋನ್ ಮಾಡ್ದೇ ಟೈಮ್ ಆಗ್ಬಿಡ್ತು ಗುರು. ನಮ್ಮಮ್ಮ ನೆನ್ನೆ ಒಂದು 6 ಸಲ ಮಾಡಿದರು, 6 ಸಲ ಕಾಲ್. ಆದರೆ ಇಲ್ಲಿ ಸ್ವಲ್ಪ ವಾಯ್ಸ್ ಜಾಸ್ತಿ ಕೇಳ್ಬೋದೇನೋ, ನನಗೂ ಗೊತ್ತಿಲ್ಲ. ಸೊ 2 ಜಾಗ ಸ್ಟೇಟ್ ಇಟ್ಕೊಂಡಿದ್ದೀನಿ. ಒಂದು ಕೇರಳ, ಅದು ಬಿಟ್ಟರೆ ನೆಕ್ಸ್ಟು ತಮಿಳ್ನಾಡು. ಇದೆರಡರಲ್ಲಿ ಯಾವುದಾದ್ರೂ ಒಂದು ಹೋಗಬೇಕು ಅನ್ನೋದೇ ನನ್ನ ಪ್ಲ್ಯಾನ್. ಅಂದರೆ ಇವಾಗ ತಮಿಳ್ನಾಡಾಗಲಿ ಕೇರಳನೇ ಆಗಲಿ ಒಂದು ಮಿನಿಮಮ್ 10-15 ಒಳ್ಳೊಳ್ಳೆ ಪ್ಲೇಸಸ್ ಬೇಕು. ಡೈಲಿ ಒಂದೊಂದು ಜಾಗಕ್ಕೆ ಹೋಗೋದು. ಸೊ ಆ ಥರ ಫಸ್ಟ್ ಲಿಸ್ಟ್ ಮಾಡಿ ಮತ್ತೆ ಅಲ್ಲಿಂದನೇ ನಾನು ಹೋಗೋದು. ಆದರೆ ಖರ್ಚಂತೂ ತುಂಬ ಕಮ್ಮಿ ಮಾಡಬೇಕು ಗುರು. ಖರ್ಚು ಜಾಸ್ತಿ ಮಾಡಿದ್ರೆ ಆಗಲ್ಲ. ಯಾಕೆಂದರೆ ಇದರಲ್ಲಿ ಏನಾಗಿಲ್ಲ ಅಂದರೆ ನನಗೆ ಪ್ಲ್ಯಾನ್ಸು ಬೇರೆ ತುಂಬ ಇದೆ. ಒಟ್ಟಾರೆ ಎಲ್ಲನ ಇನ್ವೆಸ್ಟ್ಮೆಂಟೇ ನನ್ನ ಪ್ರಕಾರ. ಬಟ್ ಇದು ಒಂಥರ ಇನ್ವೆಸ್ಟ್ಮೆಂಟ್ ಜೊತೆಗೆ ನಮ್ಮದು ಒಂದು ಸಲ ಮೆಮೊರಿನೂ ಇರುತ್ತೆ ಅನ್ನೋದೇ ಮೇನು. ಜಾಸ್ತಿ ಖರ್ಚು ಮಾಡ್ಕೊಂಡು ಹೋದರೆ ಮತ್ತೆ ಅಲ್ಲಿಂದ ಅದು ಏನಾಗಿಲ್ಲ ಅಂದರೆ ಮತ್ತೆ ಬೇಜಾರಾಗ್ಬಿಡುತ್ತೆ. ತುಂಬ ಜಾಸ್ತಿ ಎಲ್ಲ ವೇಸ್ಟ್ ಮಾಡಬಾರ್ದು. ಅದೇ ಒಂದು 10-15 ಮ್ಯಾಕ್ಸ್ 20 ಹಿಂಗೆ ನಾನು ಡೇಸಲ್ಲಿ ಹೇಳ್ತೀನಲ್ಲ, 15 ಡೇಸ್ ಮ್ಯಾಕ್ಸ್ ಅಂತ. ಅದೇ ಥರ 20,000 ಮ್ಯಾಕ್ಸ್. ನನಗೆ ಗೊತ್ತಾಗುತ್ತಲ್ಲ, ಈಗ ದುಡ್ಡು ಜಾಸ್ತಿ ಖರ್ಚಾಗ್ತಿದೆ ಅಂದರೆ ಸೀದಾ ರಿಟರ್ನ್ ಹೊರಟು ಬಂದ್ಬಿಡೋದೆ. ರಿಟರ್ನ್ ಬರೋದಕ್ಕಿಂತ ಲಾಸ್ಟ್ ಒಂದು 2-3,000 ಇಟ್ಟಿರ್ತೀನಿ. 20,000 ಅಲ್ಲಿಂದ ಇಟ್ಕೊಳ್ಳಿ. ನಂದು ಟಾರ್ಗೆಟು ಡೇಸ್ ರೀಚ್ ಆಗಿಬಿಟ್ರೆ ಮತ್ತೆ ನಾನು ಹಂಗೆ ರಿಟರ್ನ್ ಬಂದ್ಬಿಡ್ತೀನಿ. ಒಂದು ಪ್ಲೇಸ್ ಹೋಗೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಜಾಗ ಎಲ್ಲ ರಿಸರ್ಚ್ ಮಾಡಿ ಹೋಗೋದು. ಇವಾಗ ನನಗೆ ಜಾಸ್ತಿ ಇಷ್ಟ ಆಗೋದೇ ನೇಚರು. ಸೊ ನೇಚರ್ ಇರೋದು ಆ್ಯಕ್ಚುಲಿ ಕೇರಳ ಸೈಡೇ. ತಮಿಳ್ನಾಡು ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅಷ್ಟೇ. ನಾನು ಇಲ್ಲ ಅಂತ ಹೇಳೋಂಗಿಲ್ಲ, ಅಲ್ಲಿ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಅಲ್ಲಿ ಸಮ್ಮರಲ್ಲಿ ಹೋದರೆ ಇನ್ನೂ ಹೆವಿ ಸೆಕೆ ಇರುತ್ತೆ ಅನ್ಕೋತೀನಿ. ಅದೇ ಸಮ್ಮರಲ್ಲಿ ಹೋದ್ರೇ ಮೇಯ್ನ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗೋದು. ಅದಕ್ಕೆ ಸಮ್ಮರಲ್ಲೇ ಪ್ಲ್ಯಾನ್ ನೋಡೋಣ ಹೆಂಗಿರುತ್ತೆ ಅಂತ. ಸಂಡೇಗೆ ನಾವು ಇಲ್ಲಿ ಆಫೀಸ್ ಹೋಗ್ತಾ ಇದ್ದರೆ ಕೆಲವರು ಆಟ ಆಡ್ತಾಯಿದ್ದಾರೆ. ಜಾಸ್ತಿ ಜನ ಆಟ ಆಡ್ತಾರೆ ಸಂಡೇ. ಯಾಕಂದರೆ ಸಂಡೇ ಎಲ್ಲರಿಗೂ ಲೀವ್ ಇರೋದು, ಮೋಸ್ಟ್ ಆಫ್ ದಿ ಪೀಪಲ್. ನಮಗಿಲ್ಲ. ಒಂದು ಗೋಪ್ರಾಗೆ ಮೈಕ್ ತಗೊಳ್ಳೋಣ ಅಂದ್ಕೊಂಡೆ. ಅಂದರೆ ಅದಕ್ಕೆ ಮೈಕ್ ಅಡಾಪ್ಟರ್ ಬರುತ್ತೆ, ಅದು 5,000 ರೂಪೀಸ್ ಆಗುತ್ತೆ. ಸದ್ಯಕ್ಕೆ ಏನು ಬೇಡ ಅನ್ಕೊಬಿಡ್ತೀನಿ. ಯಾಕಂದರೆ ಇದರಲ್ಲಿ ಇರೋದೇ ಸಾಕು. ಇದರಲ್ಲಿ ಆಗೋಷ್ಟು ಮಾಡೋದು. ನೀವು ಇನ್ಸ್ಟಾಗ್ರಾಮ್ಗದೇ ವಾಯ್ಸ್ ಓವರ್ ಮಾಡೋದು. ಅಂತೂ ಒಂದು ಬಜೆಟ್ ನನ್ನ ಪ್ರಕಾರ ಅಂದ್ಕೊಂಡಿರೋದು ಒಂದು 15,000 10,000ಇಂದ 15 ಅಂತ ಇಟ್ಕೊಳ್ಳಿ. 15 ಡೇಸ್ಗೆ 1,000 ಪರ್ ಡೇ. ಆ ಥರ ಒಂದು ಕ್ಯಾಲ್ಕುಲೇಷನ್ ಮಾಡಿರೋದು ನಾನು. ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು.